ನಮಸ್ಕಾರ. ನಾನು ಈ ದಿನ ಹಾಗಲಕಾಯಿಗೆ ಟೊಮೊಟೊ ಹಣ್ಣು ಸೇರಿಸಿ ಒಂದು ರುಚಿಯಾದ ಮೆಣಸಿನಕಾಯಿ ಮಾಡ್ಕೊಂಬರಿದ್ದೀನಿ. ತುಂಬ ಅಪರೂಪವಾದ ಅಡುಗೆ ಇದು, ಬಹಳ ರುಚಿಯಾಗಿರುತ್ತೆ. ಬನ್ನಿ ಈಗ ಮೆಣಸಿನಕಾಯಿ ವಿಡಿಯೋ ನೋಡ್ತಾ ಹೋಗೋಣ. ಹಾಗೆ ಮೆಣಸಿನಕಾಯಿ ಮಾಡೋಕ್ಕೆ ಶುರು ಮಾಡೋಣ. 2 ಹಾಗಲಕಾಯಿನ ತಗೊಂಡಿದ್ದೀನಿ. ಈಗ ಇದನ್ನು ಹೆಚ್ಚೋಣ. ಈಗ ತಿರುಳು ತೆಗೆದು ತೆಳುವಾಗಿ ಹಾಗಲಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗಲಕಾಯಿ ಡೈರೆಕ್ಟಾಗಿ ಅಡುಗೆ ಮಾಡಿದರೆ ಸ್ವಲ್ಪ ಕಹಿ ಜಾಸ್ತಿ. ಅದಕ್ಕೆ ಈಗ ನಾನು 1/4 ಸ್ಪೂನು ಅರಿಶಿನ, 1 ಸ್ಪೂನ್ ಉಪ್ಪು, 1 ಸ್ಪೂನು ವಾಟೆ ಪುಡಿ ಹಾಕ್ತೀನಿ. ನೀವು ಬೇಕಾದ್ರೆ ಹುಣಸೆ ಹಣ್ಣಿನ ರಸ ಹಾಕ್ಬೋದು. ಒಂದು ಸರಿ ಚೆನ್ನಾಗಿ ಕೈಯಲ್ಲಿ ಹೀಗೆ ಕಲಸೋಣ. ಸ್ವಲ್ಪ ಹೊತ್ತು ಬಿಡಬೇಕು, ಅದರ ಕಹಿ ಅಂಶ ಎಲ್ಲ ಹೋಗುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿ 1 ಗಂಟೆ ಬಿಟ್ಟು ಅಡುಗೆ ಮಾಡೋಣ. ಈಗ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ಹಾಗಲಕಾಯಿ ಹೋಳುಗಳಿಗೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಹಿಂಡೋಣ. ಅರಿಶಿನ, ಹುಳಿ, ಉಪ್ಪು ಎಲ್ಲವನ್ನು ತೆಗಿಬೇಕು ಒಂದು ಸರಿ. ಈಗ ಮತ್ತೆ ಬೇರೆ ನೀರು ಹಾಕಿದ್ದೀನಿ, ಹಿಂಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಸ್ಪೆಷಲ್ ಅಂದರೆ ಹಾಗಲಕಾಯಿ ಮೆಣಸಿನಕಾಯಿಗೆ ನಾನು 2 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆ ತೊಳೆದಿರುವ ಹಾಗಲಕಾಯಿ ಹೋಳುಗಳನ್ನು ಹಾಕೋಣ. ಒಲೆ ಮೇಲೆ ಒಂದು ದಬ್ರಿ ಇಟ್ಟಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ನೀರೀಗ ಸ್ವಲ್ಪ ಬಿಸಿ ಆಗ್ತಾಯಿದೆ. 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಮತ್ತು ಹಾಗಲಕಾಯಿ ಹೋಳುಗಳನ್ನು ಹಾಕೋಣ. ಇಲ್ಲಿ ಒಗ್ಗರಣೆ ಹಾಕೋಲ್ಲ ನೋಡಿ. ಈಗ ಸ್ವಲ್ಪ ಮೊಗ್ಚೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದು ಸರಿ ಮಿಕ್ಸ್ ಮಾಡೋಣ. 2 ಸ್ಪೂನು ಹುಣಸೆಹಣ್ಣಿನ ರಸ ಹಾಕ್ತೀನಿ. ಹಾಗಲಕಾಯಿ ಕಹಿ, ಇಲ್ಲಿ ಟೊಮೊಟೊ ಹಣ್ಣು ಹಾಕಿದ್ರು ಸಹಿತ ನಾನು ಬಾದಾಮಿ ಟೊಮೊಟೊ ಹಾಕಿದ್ದು, ಅದು ಅಷ್ಟು ಹುಳಿ ಇರೋಲ್ಲ. ಹಾಗೆ ರುಚಿಗಾಗಷ್ಟು ಬೆಲ್ಲವನ್ನು ನಾನಿಲ್ಲಿ 1/2 ಲೋಟದಷ್ಟು ಹಾಕ್ತೀನಿ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ. ಪರಿಮಳಕ್ಕೆ ಕರಿಬೇವನ್ನು ಉದುರಿಸೋಣ. ಒಂದು ಪ್ಲೇಟ್ ಮುಚ್ಚೋಣ. ಟೊಮೊಟೊ ಹೋಳುಗಳು ಸಂಪೂರ್ಣವಾಗಿ ಕರಗಬೇಕು. ಈಗ ಮುಚ್ಚಿದ ಪ್ಲೇಟು ತೆಗೆಯೋಣ. ಹಾಗಲಕಾಯಿ ಹೋಳುಗಳು ಉಪ್ಪು, ಹುಳಿ, ಬೆಲ್ಲ ಕುಡಿದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡೋಣ. ಮೊದಲು ಮಿಕ್ಸಿ ಜಾರಲ್ಲಿ 1 ಹೋಳು ಕಾಯಿ ಹೂವು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ನಾನು ಕರಿ ಎಳ್ಳು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಚಟಪಟ ಗುಡಿಸೋಣ. ಎಳ್ಳು ಯಾವಾಗಲೂ ಬೇಗ ಬಿಸಿ ಆಗಿಬಿಡುತ್ತೆ. ಎಳ್ಳು ಹುರಿದಾಯಿತು. ಈಗ ಇದೇ ಬಾಣಲೆನ ಖಾಲಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಂಬ ಕೊತ್ತಂಬರಿ ಹಾಕ್ತೀನಿ. ಹಾಗೆ 1.5 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈಗ 1/4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಪರಿಮಳಕ್ಕೆ ಕರಿಬೇವು ಹಾಕಿದ್ದೀನಿ, ಇಂಗು ಹಾಕಿದ್ದೀನಿ. ಫ್ರೈ ಮಾಡೋಣ. ಈಗ 1/4 ಸ್ಪೂನಷ್ಟು ಮೆಂತೆ ಹಾಕೋಣ. ಮತ್ತೆ ಫ್ರೈ ಮಾಡೋಣ. ಮೆಂತೆ ತುಂಬ ಪರಿಮಳ ಕೊಡುತ್ತೆ. ಈಗ 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ತುಂಬ ಪರಿಮಳ ಕೊಡುತ್ತೆ. ಮತ್ತೆ ಫ್ರೈ ಮಾಡೋಣ. ಈಗ ಪರಿಮಳಕ್ಕೆ ಇಂಗು ಹಾಕೋಣ. ಗ್ಯಾಸ್ ಆಫ್ ಮಾಡೋಣ, ತಣ್ಣಗಾಗಲಿ. ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಬೋದು ಹುರಿಯೋಕ್ಕೆ. ನಾನಿಲ್ಲಿ ಅಚ್ಚ ಖಾರ ಪುಡಿನ ಹಾಕ್ತೀನಿ ನೋಡಿ. ಈಗ ಮಿಕ್ಸಿ ಜಾರಿಗೆ ಹುರಿದ ಪದಾರ್ಥಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. 2 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. 1/2 ಲೋಟ ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ಮಸಾಲೆ ರೆಡಿಯಾಗಿದೆ. ಹಾಗಲಕಾಯಿ ಮತ್ತು ಟೊಮೊಟೊ ಹಣ್ಣು ಹೋಳುಗಳು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರುವ ಮಸಾಲೆನ ಇದಕ್ಕೆ ಸೇರಿಸೋಣ. ಈ ರೀತಿ ಮಾಡೋದ್ರಿಂದ ಮೆಣಸಿನಕಾಯಿ ತುಂಬ ಟೇಸ್ಟ್ ಇರುತ್ತೆ. ಸ್ವಲ್ಪ ದಪ್ಪ ಅನಿಸುತ್ತೆ ಮೆಣಸಿನಕಾಯಿ. ಈಗ 1 ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಸೇರಿಸೋಣ. ಇಲ್ಲಿ
ಸಿಂಪಲ್ಲಾಗಿ ಮಾಡುವಂಥ ಮೆಣಸುಗಾಯಿ ಇದು. ಇದಕ್ಕೆ ಒಗ್ಗರಣೆ ಏನೂ ಹಾಕೋಲ್ಲ, ಬಹಳ ರುಚಿಯಾಗಿರುತ್ತೆ. ನೀವು ರೊಟ್ಟಿ, ದೋಸೆ, ಚಪಾತಿ, ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ಮೊಸರನ್ನಕ್ಕೆ ನಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಬರುತ್ತೆ. ಈಗ ಕುದಿಯೋಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು ಮೆಣಸುಗಾಯಿ, ಆವಾಗ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ರುಚಿಗಾಗಷ್ಟು ಮತ್ತೆ ಉಪ್ಪು ಹಾಕೋಣ ಮಸಾಲೆ ಹಾಕಿದ ಮೇಲೆ. ಈಗ ಮೆಣಸುಗಾಯಿ ಕುದೀತಾ ಬಂತು. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಗ್ಯಾಸ್ ಆಫ್ ಮಾಡೋಣ. ಒಂದು ಸರಿ ಕೊತ್ತಂಬರಿ ಸೊಪ್ಪನ್ನು ಮೆಣಸುಗಾಯಿಗೆ ಮಿಕ್ಸ್ ಮಾಡೋಣ. ರುಚಿಯಾದ ಹಾಗಲಕಾಯಿ ಮೆಣಸುಗಾಯಿ ರೆಡಿ ಆಯಿತು. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿದ್ರಲ್ಲ ಈ ವಿಡಿಯೋ, ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.